ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಕೇಸಿಗೆ ಸಂಬಂಧಿಸಿದಂತೆ ನಿನ್ನೆಯಿಂದ ಎಸ್ಐಟಿ ತನಿಖೆ ಚುರುಕಾಗಿದೆ. ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ. ಮುಂದಿನ ಪ್ರೊಸೀಜರ್ಗಳು ನಡೀತಾ ಇದೆ. ಧರ್ಮಸ್ಥಳದ ಬುರುಡೆ ರಹಸ್ಯವನ್ನು ಭೇದಿಸೋದಕ್ಕೆ 13 ಜಾಗವನ್ನು ನಿನ್ನೆ ಗುರುತಿಸಲಾಗಿತ್ತು. ಸದ್ಯ ಅಲ್ಲಿ ಮಣ್ಣು ಅಗೆಯೋ ಕಾರ್ಯ ನಡೀತಾ ಇದೆ. ದೂರುದಾರ ವ್ಯಕ್ತಿಯನ್ನು ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜೊತೆಗೆ ಕಾರ್ಮಿಕರ ತಂಡವನ್ನು ಕರೆತಂದು ಮಣ್ಣು ಅಗೆಯೋ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ನದಿ ಬಳಿಯ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯದಲ್ಲಿ ತನಿಖೆ ಕಾರ್ಯ ಅಥವಾ ಶೋಧ ಕಾರ್ಯ ನಡೀತಾ ಇದೆ. ಗುರುತು ಮಾಡಲಾಗಿದ್ದಂಥ ಜಾಗದಲ್ಲಿ ಮಣ್ಣು ಅಗೆಯುವಂಥ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಮಣ್ಣು ಅಗೆದು ಆ ವ್ಯಕ್ತಿ ಹೇಳಿದ ರೀತಿಯಲ್ಲೇ ಕಳೇಬರ ಏನಾದರೂ ಪತ್ತೆ ಆಗತ್ತಾ ಅಂತ ಸದ್ಯ ತನಿಖೆ ನಡೀತಾ ಇರೋದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆ ಜಾಗವನ್ನು ಐಡೆಂಟಿಫೈ ಮಾಡಲಾಯಿತು. ಜಾಗವನ್ನು ಗುರುತಿಸಿ ಅದನ್ನು ಮಾರ್ಕಿಂಗ್ ಮಾಡಲಾಗಿತ್ತು ಮತ್ತು ಟೇಪ್ ಹಾಕಿ ಸೀನನ್ನು ಆ ಜಾಗವನ್ನು ಸೆಕ್ಯೂರ್ ಮಾಡಲಾಗಿತ್ತು. ಸಾರ್ವಜನಿಕರು ಯಾರು ಕೂಡ ಓಡಾಡದ ರೀತಿಯಲ್ಲಿ ಅಲ್ಲಿ ಪೊಲೀಸರನ್ನ ಕೂಡ ಕಾವಲಿಗಾಗಿ ನಿಯೋಜಿಸಲಾಗಿತ್ತು. ಇವತ್ತು ಮಣ್ಣು ಅಗೆಯೋ ಕಾರ್ಮಿಕರನ್ನ ಸ್ಥಳಕ್ಕೆ ಕರೆತರಲಾಗಿದೆ. ಒಟ್ಟು 13ಕ್ಕೂ ಹೆಚ್ಚು ಜಾಗಗಳನ್ನು ಗುರುತಿಸಲಾಗಿದೆ. ನಿನ್ನೆ ದೂರುದಾರ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಸದ್ಯ ಆ ಜಾಗದಲ್ಲಿ ಎಕ್ಸುಮೇಷನ್ ಪ್ರಕ್ರಿಯೆ ಅಂದರೆ ಮಣ್ಣನ್ನು ಅಗೆದು ಆ ಜಾಗದಲ್ಲಿ ವ್ಯಕ್ತಿ ಹೇಳಿದ ರೀತಿಯಲ್ಲೇ ಏನಾದರೂ ಮನುಷ್ಯನ ಕಳೇಬರ ಪತ್ತೆಯಾಗತ್ತಾ ಅಂತ ಸದ್ಯ ಮಣ್ಣು ಅಗೆಯುವಂಥ ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಮಿಕರನ್ನು ಅದಕ್ಕಾಗಿಯೇ ನಿಯೋಜಿಸಲಾಗಿದೆ. ತಹಶೀಲ್ದಾರು ಕೂಡ ಸ್ಥಳದಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ. ಎಸ್ಐಟಿ ಟೀಮು, FSL ಇವರು ಕೂಡ ಸ್ಥಳದಲ್ಲಿದ್ದಾರೆ. ಒಂದು ವೇಳೆ ಕಳೇಬರ ಪತ್ತೆಯಾಯಿತು ಅಂತಂದರೆ ಈ ಕೇಸಿಗೆ ಇನ್ನಷ್ಟು ಪುಷ್ಟಿ ಸಿಕ್ಕಂತಾಗತ್ತೆ, ಅಥವಾ ಆ ವ್ಯಕ್ತಿ ಮಾಡಿದಂಥ ಆರೋಪಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಂತಾಗತ್ತೆ. ಯಾಕಂತಂದ್ರೆ ಆತ ದೂರಿನಲ್ಲಿ ಹೇಳಿಕೊಂಡಿರೋದು 100ಕ್ಕೂ ಅಧಿಕ. ಕೆಲವನ್ನ ಹೂತು ಹಾಕಿದ್ದೀನಿ, ಕೆಲವನ್ನ ಸುಟ್ಟು ಹಾಕಿದ್ದೀನಿ. ಆತ ದೂರಿನಲ್ಲಿ ಹೇಳಿಕೊಂಡಿರುವಂಥ ವಿಚಾರ. ಕೆಲ ಮೃತದೇಹಗಳನ್ನು ಸುಟ್ಟು ಹಾಕಲಾಗಿದೆ, ಕೆಲ ಮೃತದೇಹಗಳನ್ನು ಹೂತು ಹಾಕಲಾಗಿದೆ. ಸುಟ್ಟು ಹಾಕಿರುವಂಥ ಮೃತದೇಹಗಳನ್ನು ಈ ಹಂತದಲ್ಲಿ ಪತ್ತೆ ಹಚ್ಚೋದು ಸಾಧ್ಯ ಇಲ್ಲ. ಯಾಕಂತಂದ್ರೆ ಆತ ಹೇಳಿರೋದು 20 ವರ್ಷದ ಹಿಂದೆ, 30 ವರ್ಷದ ಹಿಂದೆ ಈ ಆಸುಪಾಸಾಗಿರೋದ್ರಿಂದ ಸುಟ್ಟು ಹಾಕಲಾಗಿರುವಂಥ ಮೃತದೇಹದ ಅವಶೇಷಗಳು ಸಿಗುವಂಥ ಸಾಧ್ಯತೆ ಕಡಿಮೆ. ಆದರೆ ಆತ ಏನು ಹೂತು ಹಾಕಲಾಗಿದೆ ಅಂತ ಜಾಗಗಳನ್ನು ತೋರಿಸಿದ್ದಾನೋ, ಇದೇ ಜಾಗದಲ್ಲಿ ನಾನು ಹೂತು ಹಾಕಿದ್ದೀನಿ ಅಂತ ಏನು ನಿನ್ನೆ ತೋರಿಸಿದ್ದಾನೋ, ಆ ಜಾಗದಲ್ಲಿ ಸದ್ಯ ಮಣ್ಣು ಅಗೆಯುವಂಥ ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಮಿಕರನ್ನು ಬಳಸಿ ಅಲ್ಲಿ ಸಮಾಧಿ ಅಥವಾ ಹೂತು ಹಾಕಿರುವಂಥ ಜಾಗ ಅದನ್ನು ಅಗೆಯುವಂಥ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ನಿನ್ನೆ ಐಡೆಂಟಿಫಿಕೇಶನ್ ಆಯಿತು, ಇವತ್ತು ಅಗೆಯೋ ಕಾರ್ಯ ನಡೀತಾ ಇದೆಯಾ ಸದ್ಯ? ರಕ್ಷತ್, ನಿನ್ನೆ 13 ಕಡೆ ಈ ಒಂದು ಸ್ಥಳಗಳನ್ನ ಗುರುತು ಮಾಡಲಾಗಿತ್ತು, ಮತ್ತೆ ಆ ಜಾಗವನ್ನ ಸೆಕ್ಯೂರ್ ಮಾಡಲಾಗಿತ್ತು, ಮತ್ತೆ ಮಾರ್ಕಿಂಗ್ ಕೂಡ ಮಾಡಲಾಗಿತ್ತು. 1 ರಿಂದ 13 ನಂಬರ್ಗಳ ಈ ಮಾರ್ಕಿಂಗ್ ನಡೆದಿರುವಂತದ್ದು ನಿನ್ನೆ. ಇವತ್ತು ಮಾರ್ಕಿಂಗ್ 1 ನಲ್ಲಿ ಈ ಅಗಿಯೋ ಕಾರ್ಯ ಅಂತ ನಡೀತಾ ಇದೆ. ಬಾಡಿ ಎಕ್ಸ್ಯೂಮ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಈಗಾಗಲೇ SIT ಅಧಿಕಾರಿಗಳು, ಹಾಗೇನೆ ವೈದ್ಯರ ತಂಡ, ಹಾಗೆ FSL ಟೀಮ್ ಕೂಡ ಅಲ್ಲಿರುವಂತದ್ದು. ಈಗಾಗಲೇ 13 ಕಾರ್ಮಿಕರು ಈ ಒಂದು ಕಾರ್ಯಕ್ಕೆ ನಿಗದಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಈ ಕಾರ್ಯ ನಡೀತಾ ಇರುವಂತದ್ದು. ಈಗಾಗಲೇ AC ಅವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯ ನಡೀತಾ ಇದೆ. ಯಾಕಂದ್ರೆ ಅವರ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು AC ಅವರು, ಹಾಗೇನೆ ಫಾರೆನ್ಸಿಕ್ ಟೀಮ್ ಇರುತ್ತೆ, ಡಾಕ್ಟರ್ಸ್ ಟೀಮ್ ಇರುತ್ತೆ, ಹಾಗೆ SIT ಅಧಿಕಾರಿಗಳು ಮತ್ತೆ ದೂರುದಾರ ಪ್ರಮುಖವಾಗಿ ಇರಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರ ಸಮ್ಮುಖದಲ್ಲಿ ಈ ಒಂದು ಭೂಮಿಯನ್ನು ಅಗೆಯುವ ಕಾರ್ಯ ನಡೀತಾ ಇದೆ. ನೋಡ್ಬೇಕು ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅಂತ ಹೇಳ್ಕೊಂಡು. ಯಾಕಂದ್ರೆ ಇವತ್ತು ಮಳೆ ಬರ್ತಾ ಇದೆ. ಯಾಕಂದ್ರೆ ತುಂಬಾ 12 ಗಂಟೆ ಅಷ್ಟೊತ್ತಿಗೆ
ಈ ಒಂದು ಕಾರ್ಯ ನಡೆದಿರುವಂತದ್ದು. ನೀವು ನೋಡಬಹುದು ಇದೇ ಒಂದು ಭಾಗದಲ್ಲಿ ಈಗ ಈ ಒಂದು ಅಗೆಯುವ ಕಾರ್ಯ ನಡೀತಾ ಇರುವಂತದ್ದು. ಈ ಹಿಂದೆ ಹಿಂದೆ ಇರುವಂತಹ ಒಂದು ಪೊದೆ ಅಂತ ಏನಿದೆ ಅದರ ಪಕ್ಕದಲ್ಲಿಯೇ ಒಂದು ಈ ಮಾರ್ಕಿಂಗ್ ನಂಬರ್ 1 ಆಗಿರುವಂತಹ ಒಂದು ಮಾರ್ಕಿಂಗ್ ಸ್ಥಳ ಇದೆ. ಅಲ್ಲೇ ಈ ಒಂದು ಭೂಮಿಯನ್ನ ಅಗೆಯುವಂತಹ ಕಾರ್ಯ ನಡೀತಾ ಇರುವಂತದ್ದು. ಈಗ ಇವತ್ತಿನ ಒಂದು ಡೆವಲಪ್ಮೆಂಟ್ ನೋಡಿದ್ರೆ ಇವತ್ತು ಸಂಜೆ ಒಳಗೆ ಒಂದು 2-3 ಸ್ಥಳಗಳಲ್ಲಿ ಅಗೆಯುವಂತಹ ಕಾರ್ಯ ನಡೀಬಹುದು. ಆದ್ರೆ ಅದರ ನಡುವೆ ಮಳೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ತಡೆ ಒಡ್ಡುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅದಕ್ಕೆ ಪ್ಲಾಸ್ಟಿಕ್ ಟಾರ್ಪಲ್ಗಳನ್ನ ಕೂಡ ತಗೊಂಡು ಹೋಗಿದ್ದಾರೆ. ಹಾಗೆ ಇವತ್ತು ಮುಂಜಾನೆಯಿಂದ ನಡೀಬೇಕಾದಂತಹ ಈ ಒಂದು ಕಾರ್ಯ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಲೆಕ್ಕಾಚಾರವನ್ನ SIT ಟೀಮ್ ಹಾಕೊಂಡಿತ್ತು. ಬೆಳಿಗ್ಗೆ 9 ಗಂಟೆಯಿಂದ ಆರಂಭ ಮಾಡಿದ್ರೆ ಸಂಜೆವರೆಗೆ ಒಂದು 5-6 ಕಡೆ ಆದ್ರೂ ಈ ಸ್ಥಳ ಅಗೆಯುವ ಕಾರ್ಯ ಮಾಡಬೇಕು ಅನ್ನೋದು. ಆದ್ರೆ 12 ಗಂಟೆಗೆ ಆರಂಭವಾದ ಹಿನ್ನೆಲೆಯಲ್ಲಿ ಇವತ್ತೊಂದು 3ರಿಂದ 4 ಮಾಡಬಹುದು ಅನ್ನೋ ಒಂದು ಸೂಚನೆಯನ್ನ ಕೊಡಲಾಗಿದೆ. ಆ ನಿಟ್ಟಿನಲ್ಲಿಯೇ ಒಂದು ಪ್ಲಾನ್ ಆಫ್ ಆಕ್ಷನ್ ಪ್ರಕಾರ ಈ ಒಂದು ಕಾರ್ಯ ನಡೀತಾ ಇದೆ. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಒಟ್ಟು 13ಕ್ಕೂ ಹೆಚ್ಚು ಜಾಗಗಳನ್ನು ಗುರುತಿಸಲಾಗಿದೆ. ಸದ್ಯ ಗುರುತಿಸಿರುವಂಥ ಮೊದಲ ಜಾಗದಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಅಂದರೆ ಅಗೆಯೋ ಪ್ರಕ್ರಿಯೆ ನಡೀತಾ ಇದೆ. ಎಕ್ಸುಮೇಷನ್ ಅಂತ ಏನು ಕರೀತಾರೆ ಆ ಪ್ರಕ್ರಿಯೆ ಆರಂಭ ಆಗಿದೆ. AC ಅವರ ಸಮ್ಮುಖದಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಕಾರ್ಮಿಕರು 10ಕ್ಕೂ ಅಧಿಕ ಕಾರ್ಮಿಕರು ಸದ್ಯ ಆ ಮಣ್ಣನ್ನು ಅಗೆಯೋ ಕಾರ್ಯಾಚರಣೆಯಲ್ಲಿದ್ದಾರೆ. ಕಳೆಬರ ಆತ ಹೇಳಿದ ರೀತಿಯಲ್ಲಿ ಮನುಷ್ಯನ ದೇಹದ ಅವಶೇಷಗಳೇನಾದರೂ ಪತ್ತೆಯಾಗತ್ತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.